ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ನಿಮ್ಮ ಪವಿತ್ರ ಹಸ್ತಗಳಿಂದ ನಮ್ಮ ಧ್ವಜಾರೋಹಣವನ್ನು ನೆರವೇರಿಸಿಕೊಡಬೇಕೆಂದು ನಿಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೇನೆ. ನ್ಯಾಷನಲ್ ಸಲ್ಯೂಟ್. ಮುಖ್ಯೋಪಾಧ್ಯಾಯರಿಗೂ ಮತ್ತು ಶಿಕ್ಷಕರಿಗೂ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೂ ಮಕ್ಕಳಿಗೂ ಹಾಗೂ ಊರಿನ ಪೋಷಕರಿಗೂ ಎಲ್ಲ ತಂದೆ ತಾಯಿಗಳಿಗೂ ನಮಸ್ಕರಿಸ್ತಾ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ನಾವಿಂದು ನೆರವೇರಿಸುತ್ತೇವೆ. ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಸಂತೋಷವಾಗಿದೆ. ಹೀಗೆ ಎಲ್ಲರೂ ಹಾಗೆ ನಮ್ಮ ಶಾಲೆಯ ಅಂಗನವಾಡಿ ಕಾರ್ಯಕರ್ತರಾದ ಶ್ರೀಮತಿ ಯಶೋಧ ಮೇಡಮ್ ಅವರು ವೇದಿಕೆಗೆ ಬರಬೇಕು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಅನ್ನುವಂಥದ್ದು ಬಹಳ ಮುಖ್ಯ. ಪ್ರಾರ್ಥನೆಯನ್ನ ಮನಸ್ಸನ್ನು ಶುದ್ಧಗೊಳಿಸುವ ದಿವ್ಯ ಗಂಗೆ ಅಂತ ಹೇಳ್ತಾರೆ. ಧೀಮಂತಣ್ಣ ಆ ಕಡೆ ತಿರ್ಕಿನ Today we are celebrated our country Indians greatest festival is Independence Day. To all we Indians to remember our forefathers. ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಬಂದಿದೆ. ನಮ್ಮ ದೇಶ ಬ್ರಿಟಿಷರಿಂದ 1,500 ಜನ ಏನ್ ಸತ್ತು ಅಂತ ಹೇಳ್ತಾರಲ್ಲ, ಆ 1,500 ಜನ ಸತ್ಯತಕ್ಕಂಥ ಜನರಲ್ ಲೇಯರ್ನ ಒಂದು ಬಿಲ್ಡಿಂಗ್. ಅವ್ರು ಇಲ್ಲಿ ಭಾರತೀಯರು ಇಲ್ಲಿ ಸಭೆ पर मुझे गर्व है. भारतीय सेना में याद करते हैं. मुझे भारतीय होने पर गर्व है. मैं देश से बहुत प्यार करता है. जय जवान जय किसान. धन्यवाद. ಎಲ್ಲರಿಗೂ ಶುಭೋದಯ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿ ಬಂದಿದ್ದೇವೆ. ಆಗಸ್ಟ್ 15 1900 Thank you.
सको तो हम लोगों को समझ सको तो समझो दिल पर जानी, जितना भी तुम समझोगे उतनी होगी हैरानी। हम लोगों को मस्त ಹುಡುಗಿ ಬಂದ್ರು ನಾನು ನನ್ನ ದೋಸ್ತು ಅಂದ್ರೆ ಮಸ್ತು ಅಂದ್ರೆ ಸುತ್ತವಾಗಿ ಶುಭಾಶಯಗಳನ್ನ ಎಲ್ಲರಿಗೂ ಹೇಳ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಪೋಷಕ ಬಂಧುಗಳೇ, ಪುಟಾಣಿ ಮಕ್ಕಳೇ, ನನಗೆ ಮಾತ್ರ ಟೈಮ್ ಲಿಮಿಟ್ ಕೊಟ್ಬಿಟ್ರು. ಯಾರಿಗೂ ಕೊಟ್ಟಿಲ್ಲ. ಹಿಂದಿಂದ ಕೊಡದ ಬಂದ್ರೆ ಬಹುಶಃ ಬೇಗ ಮುಗಿತಿತ್ತೆ 11 ಗಂಟೆಗೆ.